रहमतुल्लाहि वबरकातुहू। ಎಲ್ಲರಿಗೆ नमस्कारಗಳು, आदाब, सत श्री अकाल। मेरा नाम रियाज अहमद है। मैं यहाँ पे एक इंडिपेंडेंट कैंडिडेट के तौर पे आया हूँ। बीदर में जनरल सीट रहने की वजह से मैं अपना नॉमिनेशन फाइल कर चुका हूँ। आप लोग जो है ना मुझे अपना कीमती वोट देकर जो है ना मुझे पार्लियामेंट में भेजो। मैं भी एक एजुकेटेड हूँ, मेरे पास भी दो मास्टर डिग्री है अल्हम्दुलिल्लाह। मैं भी कॉन्स्टिट्यूशन जानता हूँ। मैं कॉन्स्टिट्यूशन के बचाने के लिए मैं भी एक छोटा सा कोशिश कर रहा हूँ। मैं भी एक सेकुलर जो है ना मुल्क देखना चाहता हूँ। बस एक मुझे आप बहुत बहुत सारे वोट देकर, बहुत सारा प्यार देकर जिताकर मुझे पार्लियामेंट को भेज दीजिए। अस्सलाम वालेकुम ವರಹಮತುಲ್ಲಾಹಿ। ನಮ್ಮ ಭಾರತ ದೇಶದಲ್ಲಿ ಪ್ರೀತಿ, ವಿಶ್ವಾಸ, ಸಹೋದರತೆ, ಬಾಂಧವ್ಯ ಹೊಂದಿರುವಂಥ ದೇಶ ಇದೊಂದು ಜಿಲ್ಲೆಯಾಗಿದೆ ದೇಶದಲ್ಲೇ। ಇಲ್ಲಿ ಮೊಟ್ಟ ಮೊದಲನೇದಾಗಿ ನಮ್ಮ ವಿಶ್ವಗುರು ಆದಂಥ ಬಸವಣ್ಣನವರ ಅನುಭವ ಮಂಟಪ ಇದೆ, ಗುರು ನಾನಕ್ ಸಾಹೇಬರ ಗುರುದ್ವಾರ ಇದೆ, ಮತ್ತಪ್ಪ ಅಂದರೆ ಕ್ರಿಶ್ಚಿಯನ್ಸ್ಗಳ ಚರ್ಚ್ಗಳು ಇದ್ದಾವೆ, ಮತ್ತಪ್ಪ ಅಂದರೆ ಇಲ್ಲಿ ಜೈನ್ಗಳ ಮಂದಿರಗಳಿದ್ದಾವೆ। ಅದೇ ರೀತಿ ಅಬು ಫೈಜ್ ಇಲ್ಲಿ ಸೂಫಿ ಸಂತರ ನಾಡೆಂದು ಬುದ್ಧ ಬಸವ ಅಂಬೇಡ್ಕರ್ ಎಂಬ ನಾಡೆಂದು ಹೆಸರುವಾಗಿದ್ದು, ಇಲ್ಲಿ ನಮ್ಮ ಸೂಫಿ ಸಂತರ ದರ್ಗಾಗಳಾದ ಹಜರತ್ ಅಬು ಫೈಜ್ ದರ್ಗಾ ಆಗಲಿ, ಮುಲ್ತಾನಿ ಬಾದ್ಶಾ ದರ್ಗಾಗಳಾಗಲಿ, ಮತ್ತಪ್ಪ ಅಂದರೆ ಅಸ್ತಾನೆ ಖಾದ್ರಿ ದರ್ಗಾಗಳಾಗಲಿ, ಸೈಯದ್ ಇಸ್ಮಾಯಿಲ್ ಖಾದ್ರಿ ದರ್ಗಾಗಳಾಗಲಿ, ಮತ್ತಂದರೆ ರಾಜಾ ಬಾಕ್ಸವರ್ ದರ್ಗಾ ಆಗಲಿ, ಇಂಥ ಒಂದು ಪವಿತ್ರ ನಾಡು। ಇದರ ಜೊತೆ ಒಂದು ಮಂಜೀರಾ ಎಂಬ ನದಿಯು ಕೂಡ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹರಿಯುತ್ತದೆ, ಬೀದರ್ ಜಿಲ್ಲೆಯಲ್ಲಿ। ಅದು ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣಗೆ ಒಂದು ಜೋಡಿಸುತ್ತದೆ। ಅದಪ್ಪ ಅಂದರೆ ಗಂಗಾ ಜಮುನಾ ತೆಹಜೀಬ್ ಎಂದು ಹೆಸರಾಗಿದ್ದ ನಮ್ಮ ಜಿಲ್ಲೆ ಇದು ಬೀದರ್ ಜಿಲ್ಲೆ। ಇಲ್ಲಿ ರಾಜ ಮಹಾರಾಜರು, ಸಂತರು ಇಂಥ ಆಳ್ವಿಕೆ ಆದಂಥ ಒಂದು ಜಿಲ್ಲೆಯಾಗಿದೆ। ಇದೇ ರೀತಿಯಾಗಿ ನಾವು ಇಲ್ಲಿ ನಾಮಪತ್ರವನ್ನು ಸಲ್ಲಿಸಿದ್ದೇನೆ। ಇಲ್ಲಿ ಬರೀ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಬೀದರ್ ಜಿಲ್ಲೆಗೆ ಬಂದಿದ್ದೇನೆ। ತಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ನನ್ನನ್ನು ಪ್ರಚಂಡ ಬಹುಮತದಿಂದ ಆರಿಸಿ ನನ್ನನ್ನು ಪಾರ್ಲಿಮೆಂಟಿಗೆ ಕಳಿಸಬೇಕು। ನಾನು ಒಂದು ವಿದ್ಯಾವಂತ, ನಾನು ಒಂದು ಸಂವಿಧಾನದ ಒಂದು ರಕ್ಷಣೆಗಾಗಿ ನನ್ನ ಹೋರಾಟ ನಡೆದಿದೆ। ಎಲ್ಲರೂ ನನಗೆ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕು। ನಾನು ನಾಮಪತ್ರ ಸಲ್ಲಿಸಿದ್ದೇನೆ। ನನ್ನ ಹೆಸರು ರಿಯಾಜ್ ಅಹಮದ್। ಎಲ್ಲರಿಗೆ ಮತ್ತೊಮ್ಮೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್, ನಮಸ್ಕಾರಗಳು। ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು।